Welcome to my channel. ನೀವೀಗ ನೋಡ್ತಿರ್ಬೋದು ರಾಗಿ ರೊಟ್ಟಿ ಎಷ್ಟು ತೆಳುವಾಗಿದೆ, ಹಾಗೆ ನಾನು ಹೇಗೆ ಮಡಚಿದ್ರು ರಾಗಿ ರೊಟ್ಟಿ ಎಲ್ಲೂ ಮುರಿತಾ ಇಲ್ಲ. ಈ ರೀತಿ ರಾಗಿ ರೊಟ್ಟಿ ಹೇಗೆ ಮಾಡೋದು, ಹಾಗೆ ಎಲ್ಲ ರೊಟ್ಟಿನೂ ತಳ ಸೀಸ್ತೇನೆ ಹದವಾಗಿ ಒಂದೇ ರೀತಿ ಹೇಗೆ ರಾಗಿ ರೊಟ್ಟಿನ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ಹಂತವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಮಸಾಲೆ ರಾಗಿ ರೊಟ್ಟಿ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಮಸಾಲೆ ರಾಗಿ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ 2.5 ಬಟ್ಟಲು ರಾಗಿ ಹಿಟ್ಟು, ಈರುಳ್ಳಿ, ಕರಿಬೇವು, ಕ್ಯಾರೆಟ್, ಹಸಿಮೆಣಸಿನಕಾಯಿ, 1 ಬಟ್ಟಲು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಬಟ್ಟಲು ಚಿರೋಟಿ ರವೆ, ಹೆಸರು ಬೇಳೆ, 1 ಟೀ ಸ್ಪೂನ್ ಜೀರಿಗೆ. ಇದಿಷ್ಟು ಮಸಾಲೆ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು. ನಾವು ಯಾವುದೇ ಹಿಟ್ಟನ್ನ ಬಳಸುವ ಮೊದಲು ಅದನ್ನ ಜಡಿ ಮಾಡ್ಕೊಳ್ಳೋದು ಒಳ್ಳೆಯದು. ಅದರಲ್ಲಿರುವ ಒಟ್ಟಿನಂಶವೆಲ್ಲ ಹೋಗಿ ಹಿಟ್ಟಿನಲ್ಲಿ ಬೇರೆ ಏನಾದರೂ ವಸ್ತುಗಳಿದ್ದರೆ ಅದು ಕೂಡ ನಮಗೆ ಗೊತ್ತಾಗುತ್ತೆ. ರಾಗಿ ಹಿಟ್ಟಿಗೆ ಅರ್ಧ ಕಪ್ಪು ಚಿರೋಟಿ ರವೆ, ಹೆಸರು ಬೇಳೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಎಲ್ಲವನ್ನು ಹಾಕಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಚೆನ್ನಾಗಿ ಕಲಸಬೇಕು. ಹೀಗೆ ಮಾಡುವುದರಿಂದ ರವೆ ಚೆನ್ನಾಗಿ ನೆನೆದು ಹಿಟ್ಟು ಹದವಾಗಿ ಹೊಂದಿಕೊಂಡಿರುತ್ತದೆ. ಈಗ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಎಲ್ಲವನ್ನೂ ಹಾಕಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಸಬೇಕು. ಆದ ರೊಟ್ಟಿ ಹಂಚಿಗೆ ಎಣ್ಣೆ ಸವರಿ ನಾವು ಕಲಸಿಟ್ಟಂತಹ ರೊಟ್ಟಿ ಹಿಟ್ಟನ್ನ ಹಾಕಿ ನಿಧಾನವಾಗಿ ರೊಟ್ಟಿನ ತೊಟ್ಕೋಬೇಕು. ನಂತರ ದೋಸೆ ಹಲ್ಲೆಯ ಸಹಾಯದಿಂದ ಸುತ್ತಲೂ ರೊಟ್ಟಿನ ಬಿಡಿಸ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ರೊಟ್ಟಿನ ನಾವು ತಿರ್ಗಾಕೋಬೇಕು. ನಾವು ಹೀಗೆ ಮಾಡ್ದೇನೆ ಡೈರೆಕ್ಟ್ ಆಗಿ ರೊಟ್ಟಿನ ತಿರ್ಗಾಕೋದ್ರಿಂದ ರೊಟ್ಟಿ ಕಟ್ಟಾಗುವ ಸಾಧ್ಯತೆ ಇರುತ್ತೆ. ನೀವು ಹೀಗೆ ಮಾಡಿ ನೋಡಿ, ರೊಟ್ಟಿ ಎಲ್ಲೂ ಕಟ್ಟಾಗಲ್ಲ. ನೋಡಿ ರೊಟ್ಟಿ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಅಂತ. ಹೀಗೆ ಮಾಡುವುದರಿಂದ ರೊಟ್ಟಿ ಎಲ್ಲೂ ಕೂಡ ಕಟ್ಟಾಗೋದಿಲ್ಲ. ನಾನು ಕೈಯಲ್ಲಿ ತಿರುಗಿಸ್ತಾ ಇರೋದು, ಎಣ್ಣೆ ಹಾಕಿರೋದು ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ. ನೀವು ಈ ತಪ್ಪನ್ನು ಮಾಡಬೇಡಿ, ಯಾಕೆಂದರೆ ನನಗೆ ರೊಟ್ಟಿ ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ಈ ರೀತಿ ಕೈಯಲ್ಲಿ ರೊಟೇಟ್ ಮಾಡ್ತಾ ಇದ್ದೇನೆ. ನೀವು ಮೊದಲು ರೊಟ್ಟಿ ಮಾಡೋದಾದರೆ ದೋಸೆ ಹಲ್ಲೆ ಸಹಾಯದಿಂದ ತಿರುಗಿಸ್ಕೊಳ್ಳಿ. ನೋಡಿ ಎಷ್ಟು ಬಿಸಿ ಇದೆ ಅಂತ. ನೀವು ಡೈರೆಕ್ಟಾಗಿ ನಂತರನೇ ಕೈ ಹಾಕಿದ್ರೆ ಸುಡುವ ಸಾಧ್ಯತೆ ಇದೆ. ರೊಟ್ಟಿನ ತಿರುಗಿಸಿ ತೋರಿಸ್ತಾ ಇದ್ದೇನೆ. ನೀವೀಗ ನೋಡ್ಬೋದು ರೊಟ್ಟಿ ಎಷ್ಟು ಸೂಪರಾಗಿ ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಆಗಿ ಚೆನ್ನಾಗಿ ಬೆಂದಿದೆ ಅಂತ. ಈಗ ರಾಗಿ ರೊಟ್ಟಿನ ನಾವು ಚೆನ್ನಾಗಿ ಬೇಯಿಸಲೇಬೇಕು, ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ ಮಕ್ಕಳಿಗೆ ಹೊಟ್ಟೆ ನೋವು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ಕಡೆ ತಿರುಗಿಸಿ ಅದನ್ನು ಬೇಯಿಸ್ಕೊಳ್ಳಿ. ನೀವೀಗ ನೋಡ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಾನು ಉಳಿದಂತಹ ರಾಗಿ ಹಿಟ್ಟನ್ನು ಮತ್ತೆ ರೊಟ್ಟಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಮಾಡಿದಂತಹ ಪ್ರತಿ ರಾಗಿ ರೊಟ್ಟಿನೂ ಎಲ್ಲೂ ಕೂಡ ಹಿಂದಗಡೆ ಕಪ್ಪಾಗಿರಲಿಲ್ಲ. ಯಾಕೆ ಆ ರೀತಿ ಕಪ್ಪಾಗಿಲ್ಲ ಅಂತಂದರೆ, ನಾನು ಪ್ರತಿ ರೊಟ್ಟಿ ತಟ್ಟುವಾಗ ಗ್ಯಾಸ್ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ತೇನೆ. ರೊಟ್ಟಿ ತಿರುವಾಗಿ ಬೇಯಿಸುವ ಸಮಯದಲ್ಲಿ ಹೈ ಫ್ಲೇಮ್ಗೆ ಇಡ್ತೇನೆ, ಮತ್ತೆ ರೊಟ್ಟಿನ ಹಾಕುವಾಗ ಸಿಮ್ಮಲ್ಲೇ ಇಟ್ಟಿರ್ತೇನೆ. ಹಾಗಾಗಿ ನಾನು ಮಾಡುವ ಪ್ರತಿ ರೊಟ್ಟಿ ಯಾವುದೂ ಕೂಡ ಕಪ್ಪಾಗಿರಲ್ಲ. ನಾವು ಮನೆಯಲ್ಲಿ ಮಕ್ಕಳಿಗೆ ರಾಗಿ ರೊಟ್ಟಿಯನ್ನು ವಾರದಲ್ಲಿ 2 ಸರಿನಾರು ಮಾಡಿ ತಿನ್ನಿಸ್ಬೇಕು. ರಾಗಿ ಯಾವುದಾದ್ರೂ ರೂಪದಲ್ಲಿ ಮಕ್ಕಳ ದೇಹಕ್ಕೆ ಸೇರೋದು ತುಂಬಾ ಒಳ್ಳೆಯದು. ಈಗಿನ ಕಾಲದ ಮಕ್ಕಳು ತುಂಬಾ ಟೇಸ್ಟಿ ಫುಡ್ಗಳನ್ನು ಇಷ್ಟಪಡೋದ್ರಿಂದ ನಾವು ಈ ರೀತಿ ಪ್ಲೇನ್ ರೊಟ್ಟಿ ಮಾಡೋ ಬದಲು ಈ ರೀತಿ ಮಸಾಲೆ ಸೇರಿಸಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ರಾಗಿಯಲ್ಲಿ ತುಂಬಾ ಪೌಷ್ಟಿಕಾಂಶಗಳೇ ಇದೆ. ನಿಮಗೆ ಗೊತ್ತಿರೋ ಹಾಗೆ ಪ್ರೋಟೀನ್, ಕ್ಯಾಲ್ಶಿಯಂ, ಐರನ್ ಇವೆಲ್ಲ ಮಕ್ಕಳ ಬೆಳವಣಿಗೆಗೆ ತುಂಬಾ ಸಹಾಯವಾಗುತ್ತೆ. ನಾವು ಈ ರೀತಿ ಮಾಡೋದ್ರಿಂದ ಮಕ್ಕಳು ಕೂಡ ಖುಷಿಯಾಗಿ ಇದನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಈ ರೊಟ್ಟಿಗೆ ಮಸಾಲೆ ಪದಾರ್ಥನ ನಾವು ಸೇರಿಸೋದ್ರಿಂದ ಈ ರೊಟ್ಟಿಗೆ ಯಾವುದೇ ಸಾಗು ಚಟ್ನಿ ಏನೂ ಬೇಡ. ಈ ರೊಟ್ಟಿ ಜೊತೆ ಬಿಸಿ ರೊಟ್ಟಿಗೆ ಬೆಣ್ಣೆ ಹಾಕೊಂಡು ತಿಂತಿದ್ರೆ ಆಹಾ. ಅದಕ್ಕೆ ಮೊದಲೇ ನಮ್ಮ ದೊಡ್ಡವ್ರು ಹೇಳಿರೋದು, ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅಂತ. ನೀವೀಗ ನೋಡಬಹುದು ಮಸಾಲೆ ರಾಗಿ ರೊಟ್ಟಿ ಬೆಣ್ಣೆ ಜೊತೆ ತಿನ್ನಲು ರೆಡಿಯಾಗಿದೆ. ಈ ಮಸಾಲೆ ರಾಗಿ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್
ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ನೋಟಿಫಿಕೇಶನ್ಗೆ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.